ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಯಾರ್ಯಾರ್ದು VTU ಅಂಡರ್ ಬರ್ತಾ ಇದೆ ಅವರದ್ದು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಅಕಾಡೆಮಿಕ್ ಇಯರ್ 2024-25ಗೆ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಡ್ರಾಫ್ಟ್ ಟೈಮ್ ಟೇಬಲ್ ಅಂದರೆ ಆಲ್ಮೋಸ್ಟ್ ಇದೇ ಫೈನಲ್ ಆಗುತ್ತೆ, ಬಟ್ ಡ್ರಾಫ್ಟ್ ಅಂತ ಕೊಡ್ತಾರೆ ಅಷ್ಟೇ, ಬಟ್ ಆಲ್ಮೋಸ್ಟ್ ಇದೇ ಫೈನಲೈಸ್ ಆಗುತ್ತಾ. ಸೊ ಇದು ರಿಲೀಸ್ ಆಗಿದ್ದು 13/1/2025 ಡೇ ಬಿಫೋರ್ ಎಸ್ಟರ್ಡೇ ರಿಲೀಸ್ ಆಗಿದೆ. ದ ಡ್ರಾಫ್ಟ್ ಟೈಮ್ ಟೇಬಲ್ ಫಾರ್ ಎಲಿಜಿಬಲ್ ಸ್ಟೂಡೆಂಟ್ಸ್, ದೋಸ್ ಆರ್ ಎಲಿಜಿಬಲ್ ಅಂದರೆ ಮೀನಿಂಗು ಯಾರ್ಯಾರದ್ದು ಅಟೆಂಡೆನ್ಸ್ ಕ್ಲಿಯರ್ ಆಗಿದೆ. ಆ್ಯಕ್ಚುಲಿ VTU ಅಲ್ಲಿರೋದು 75% ಅಟೆಂಡೆನ್ಸು ಆ್ಯಕ್ಚುಲಿ ಇರೋದು. ಅಂದರೆ ಕಾಲೇಜಲ್ಲಿ ಹೇಳುವಾಗ ಏನು ಹೇಳ್ತಾರೆ 85% ಅಂತ ಹೇಳ್ತಾರೆ. ಡಿಪೆಂಡ್ಸ್ ಆನ್ ಕಾಲೇಜ್. 75% ವರೆಗೂ ಕೂಡ ಅದು ರಿಲ್ಯಾಕ್ಸೇಷನ್ ಇದೆ. 10% ಪ್ರಿನ್ಸಿಪಲ್ ಅದನ್ನು ಡಿಸೈಡ್ ಮಾಡಿ 75% ಮೇಲ್ಗಡೆನೂ ಕೂಡ ಇದ್ದರೂ ನಿಮಗೆ ಎಲಿಜಿಬಿಲಿಟಿ ಇದೆ. ಆ್ಯಕ್ಚುಲಿ ಹೇಳ್ತಾರೆ 85% ಅಂತ, ಬಟ್ 10% ರಿಲ್ಯಾಕ್ಸೇಷನ್ ಇರುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್, ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಇರುತ್ತೆ ಸ್ಟೂಡೆಂಟ್ಸು. ಸೊ ಕೆಲವೊಂದು ಕಾಲೇಜಲ್ಲಿ ಮೆಡಿಕಲ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಲಿಕ್ಕೆ ಹೇಳ್ತಾರೆ, ಅದನ್ನು ಪ್ರೊವೈಡ್ ಮಾಡಿದರೆ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ, ಆಯಿತಾ. ಸೊ ದ ಪ್ರಿನ್ಸಿಪಲ್ ಆಫ್ ಆಲ್ ದ ಕಾನ್ಸ್ಟಿಟ್ಯೂಯೆಂಟ್ ಆ್ಯಂಡ್ ಅಫಿಲಿಯೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಆರ್ ರಿಕ್ವೆಸ್ಟೆಡ್ ಟು ಗೋ ಥ್ರೂ ದ ಡ್ರಾಫ್ಟ್ ಟೈಮ್ ಟೇಬಲ್ ಆ್ಯಂಡ್ ಬ್ರಿಂಗ್ ದ ಕಂಟೆಂಟ್ಸ್ ಆಫ್ ದ ಸೇಮ್ ಟು ದ ನೋಟಿಸ್ ಆಫ್ ಆಲ್ ಕನ್ಸರ್ಟ್. ಅಂದರೆ ಕನ್ಸರ್ಟ್ ಅಥಾರಿಟಿಗೆ ಯಾರ್ಯಾರು ಕನ್ಸರ್ಟ್ ಇದ್ದಾರೆ ಅವ್ರಿಗೆ ಕೊಡಬೇಕು. ಯಾರ್ಯಾರು VTU ಅಂಡರ್ ಬರ್ತಾರೆ, ಯಾರ್ಯಾರು ಡಿರೆಕ್ಟ್ಲಿ VTU ಅಲ್ಲಿ ಬರ್ತಾರೆ, ಸೊ ಕಾನ್ಸ್ಟಿಟ್ಯೂಯೆಂಟ್, ಓಕೆ. ಸೊ ಅವರಿಗೂ ಕೂಡ ಇದೊಂದು ಟೈಮ್ ಟೇಬಲನ್ನು ನೋಡಬೇಕು ಅಂತ ಹೇಳ್ತಾರೆ. ಸೊ ಡ್ರಾಫ್ಟ್ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸು, ಬಟ್ ಇದೇ ಫೈನಲೈಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ನೋಡಿ ಸ್ಟೂಡೆಂಟ್ಸ್, 7th ನಿಮಗೆ ಫೆಬ್ರವರಿ 7ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಡೇಟ್ 15 ಆಗಿದೆ, 16, 17. ಸೊ ಇವತ್ತು 15 ಆದರೆ ಆಲ್ಮೋಸ್ಟ್ ನಿಮಗೆ ಅಪ್ರಾಕ್ಸಿಮೇಟ್ 16 ಡೇಸ್ ಈ ಮಂತಲ್ಲಿ ಸಿಗುತ್ತೆ, ಪ್ಲಸ್ 7 ಡೇಸ್ ನೆಕ್ಸ್ಟ್ ಮಂತಲ್ಲಿ ಸಿಗುತ್ತೆ. ಅಂದರೆ ನಾಟ್ ಎಕ್ಸಾಕ್ಟ್ಲಿ, ಅಪ್ರಾಕ್ಸಿಮೇಟ್ ನಿಮಗೆ 20 ಡೇಸ್ ಸಿಗುತ್ತೆ. ಹಾರ್ಡ್ಲಿ ನಿಮಗೆ ಸಿಗೋದು 20 ಡೇಸ್ ಸಿಗುತ್ತೆ ಸ್ಟೂಡೆಂಟ್ಸು. ಮ್ಯಾಥಮೆಟಿಕ್ಸು ಸ್ಟಾರ್ಟ್ ಆಗುತ್ತೆ, ಅದರಲ್ಲಿದೆ ನೋಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮ್, EEE ಸ್ಟ್ರೀಮ್, ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರೀಮ್ ಆ್ಯಂಡ್ CSE ಸ್ಟ್ರೀಮ್. ಸೊ ಅಂದರೆ ಸ್ಟಾರ್ಟ್ ಆಗೋದು 7th. ಸೊ ಹಾರ್ಡ್ಲಿ ನಿಮಗೆ ಸಿಗ್ತಾ ಇರೋ ಡೇಸ್ ಎಷ್ಟು ಅಂತ ಕೇಳಿದರೆ 20 ಡೇಸ್ ಸ್ಟೂಡೆಂಟ್ಸು, ನಾಟ್ ಮೋರ್ ದೆನ್ 20 ಡೇಸ್ ನಿಮ್ಗೆ ಸಿಗ್ತಾ ಇಲ್ಲ. ಯು ಆರ್ ಗೆಟಿಂಗ್ ಓನ್ಲಿ 20 ಡೇಸ್. ಸೊ ಪ್ಲೀಸ್ ನಿಮ್ಗೆ ಇವತ್ತೇ ಹೇಳ್ತಾ ಇದ್ದೇನೆ, ದಯವಿಟ್ಟು ಕೆಲವರಿಗೆ ಇಂಟರ್ನಲ್ಸ್ ಆಗ್ತಾ ಇದೆ ಅಂದ್ಕೊಳ್ತೇನೆ, ಫೈನಲ್ ಇಂಟರ್ನಲ್ಸ್ ಆಗ್ತಾ ಇದೆ, ಮೈಟ್ ಬಿ 3rd ಇಂಟರ್ನಲ್ಸ್, ಕೆಲವೊಂದು ಕಾಲೇಜಲ್ಲಿ 2 ಇಂಟರ್ನಲ್ಸ್ ಇರುತ್ತೆ, 2nd ಇಂಟರ್ನಲ್ಸ್ ಅಂದರೆ ಫೈನಲ್ ಇಂಟರ್ನಲ್ಸ್ ಆಗ್ತಾ ಇದೆ. ಸೊ ದಯವಿಟ್ಟು ನೀವು ಇಂಟರ್ನಲ್ಸಿಗೆ ಸರಿಯಾಗಿ ಪ್ರಿಪೇರ್ ಆದರೆ ದಿಸ್ ಈಸ್ ಈಕ್ವಲೆನ್ಸ್ ಟು ನೀವು ಫೈನಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಂತ ಮೀನಿಂಗು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ಇಂಟರ್ನಲ್ಸ್ಗೆ ಪ್ರಿಪೇರ್ ಆಗಿ. 20 ಡೇಸ್ ಮಾತ್ರ ಇರೋದು. ಲಾಸ್ಟ್ ಡೇಯಲ್ಲಿ ನಾನು ಓದ್ತೇನೆ, ಪ್ರೀವಿಯಸ್ ಡೇಯಲ್ಲಿ ಓದ್ತೇನೆ ಅಂತ ಇಟ್ಕೊಳ್ಬೇಡಿ. ಇವಾಗಲೇ ನಿಮ್ಗೆ ಯಾವ್ದು ಟಫ್ ಅಂತ ಅನಿಸುತ್ತೆ, ಇಲ್ಲ ನೀವು ಇಂಟರ್ನಲ್ಸಿಗೆ ಪ್ರಿಪೇರ್ ಆದರೆ ಸೊ ನಾನು ಮೊದಲೇ ಹೇಳಿದ್ದೇನೆ 2 ಯೂನಿಟ್ಸನ್ನು ಮಾಡಿದರೆ ಸೊ ನೆಕ್ಸ್ಟ್ ನಿಮಗೆ ಉಳಿದಿರೋ ಯೂನಿಟ್ಗಳಿಗೆ ಅರೌಂಡ್ ಒಂದು 10-15 ಡೇಸ್ ಸಿಕ್ಕಿದ್ರು ಕೂಡ ಆಲ್ಮೋಸ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕೆಲವರಿಗೆ 25 ಈಸ್ ದ ಲಾಸ್ಟ್ ವರ್ಕಿಂಗ್ ಡೇ, ಕೆಲವರಿಗೆ ಈ ಮಂತ್ ಲಾಸ್ಟ್ ವರ್ಕಿಂಗ್ ಡೇ ಆಗಿರ್ಬೋದು. 25 ಲಾಸ್ಟ್ ವರ್ಕಿಂಗ್ ಡೇ ಆದರೂ ನಿಮಗೆ 7th ಟೈಮ್ ಇದೆ, ಅಥವಾ ಈ ಮಂತ್ ಎಂಡ್ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಆದರೂ 7 ಡೇಸ್ ಆದರೂ ಟೈಮ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಇವತ್ತಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಂಟರ್ನಲ್ಸ್ ಇದ್ದರೆ ಇಂಟರ್ನಲ್ಸಿಗೆ ಸರಿಯಾಗಿ ಓದಿ. 2 ಯೂನಿಟ್ಸ್ ಆದರೂ ಪರ್ಫೆಕ್ಟಾಗಿ, ನಾನು ಮೊದಲೇ ಹೇಳಿದ್ದೇನೆ ನಿಮ್ಗೊಂದು 7+ CGPA ಮೇಂಟೈನ್ ಮಾಡಬೇಕಂತ ಹೇಳಿದರೆ ನಿಮಗೆ ಒಂದು 3 to 4 ಯೂನಿಟ್, 3 ಯೂನಿಟ್ಸನ್ನು ಪರ್ಫೆಕ್ಟಾಗಿ ಒಂದು ಯೂನಿಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿದರೆ ನಿಮಗೆ 7+ CGPA ಏನೂ ಪ್ರಾಬ್ಲಮ್ ಇಲ್ಲ, ಆಯಿತಾ. ನೀವು 8.5+ CGPA ಬೇಕು ಅಂತಿದ್ರೆ 4 ಯೂನಿಟ್ಸನ್ನು ಪರ್ಫೆಕ್ಟ್ ಆಗಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ಇವಾಗಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. 3 ಯೂನಿಟ್ಸನ್ನು ಪರ್ಫೆಕ್ಟಾಗಿ, ಇಂಟರ್ನಲ್ಸಿಗೆ 2 ಯೂನಿಟ್ಸ್ ಇದ್ದರೆ ಅದನ್ನು ಪರ್ಫೆಕ್ಟ್ ಕ್ರಿಸ್ಟಲ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಯೂನಿಟನ್ನು 100% ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ 4th ಯೂನಿಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿ ಸ್ಟೂಡೆಂಟ್ಸ್. ಆರಾಮ್ ನೀವು 7 CGPA ಆರಾಮ್ಸೆ ಮಾಡ್ಬೋದು. 3 ಯೂನಿಟ್ಸನ್ನು ಪರ್ಫೆಕ್ಟಾಗಿ 4th ಯೂನಿಟಲ್ಲಿ ಆಲ್ಮೋಸ್ಟ್ ಒಂದು ಪರ್ಫೆಕ್ಷನ್ ತೊಗೊಂಡ್ರೆ, ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿದ್ರೆ 7+ CGPA ಮಾಡ್ಬೋದು. ಅದೇ 8+, 8.5+ ಹೋಗ್ಬೇಕಂತ ಹೇಳಿದರೆ ಅಟ್ಲೀಸ್ಟ್ 3 ಯೂನಿಟ್ಸನ್ನು ಪರ್ಫೆಕ್ಟ್ ಮಾಡಿ, ಉಳಿದಿರೋ 2 ಯೂನಿಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿ ಸಾಕು, ಓಕೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. 7ಗೆ ಸ್ಟಾರ್ಟ್ ಆಗುತ್ತೆ, ಅರೌಂಡ್ 19ಗೆ ಎಂಡ್ ಆಗುತ್ತೆ. ಅದರಲ್ಲಿ ನಾನು ಎಲ್ಲದನ್ನು ಸೇರಿಸಿ ಹೇಳೋದು, ಎಲ್ರಿಗೂ 19ಗೆ ಎಂಡ್ ಆಗುತ್ತೆ ಅಂತಲ್ಲ, ಎಲ್ರಿಗೂ 7ಗೆ ಸ್ಟಾರ್ಟ್ ಆಗುತ್ತೆ ಅಂತಲ್ಲ, ಬಟ್ ಆಲ್ಮೋಸ್ಟ್ ಎಲ್ರಿಗೂ 7ಗೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಆಯಿತಾ. ಸೊ ನಿಮಗೆ ಟೋಟಲ್ ಓವರ್ ಆಲ್ ಆಗಿ 12 ಡೇಸ್ ಮಾತ್ರ ಎಕ್ಸಾಮ್ಸ್ ಇದೆ, ಬೇಗ ಮುಗಿಸಿ. ಇಲ್ಲಿಂದ 19ಇಂದ ನಿಮಗೆ ಅರೌಂಡ್ 11 ಡೇಸ್ ಟಿಲ್ ಮಂತ್ ಎಂಡ್ವರೆಗೂ ರಜೆ ಕೊಡ್ತಾರೆ, ಪಕ್ಕ ರಜೆ ಕೊಡ್ತಾರೆ. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತಾರೆ ಆನ್ ಮಾರ್ಚಿಂದ. ಸೊ ಅಲ್ಲಿವರೆಗೆ ರಜೆ ಇರುತ್ತೆ, ಸೊ ದ್ಯಾಟ್ ಯು ಕ್ಯಾನ್ ಎಂಜಾಯ್ ಸ್ಟೂಡೆಂಟ್ಸ್ 11 ಡೇಸ್ ಆದರೂ. ಸೊ ಅರೌಂಡ್ ಯಾವ ದಿನ ಸ್ಟಾರ್ಟ್ ಅಂತ ಹೇಳ್ತಾರೆ ಅದೇ ದಿನ ನೀವು ಅಟೆಂಡ್ ಆಗೋದಿಲ್ಲ ಫಾರ್ ಶೋರ್. ಮೇ ಬಿ ಒಂದು 3-4 ಡೇಸ್ ಎಕ್ಸ್ಟ್ರಾನು ತೊಗೊಳ್ಬೋದು, ಬಟ್ ಇವಾಗ
ಒಳ್ಳೆ ರೀತಿಯಲ್ಲಿ ಓದ್ಕೊಳ್ಳಿ. ಆಮೇಲೆ ರಜೆಯಲ್ಲಿ ಮತ್ತೆ ಟೆನ್ಷನ್ ಬೇಡ, ಎಲ್ಲಿ ಎಕ್ಸಾಮ್ ಕಷ್ಟ ಆಗಿದೆ, ಎಲ್ಲಿ ಯಾವ ಸಬ್ಜೆಕ್ಟ್ ಬ್ಯಾಕ್ ಆಗುತ್ತೇನೋ ಅಂತ ಆ ಕಷ್ಟ ಬೇಡ. ಅದಕ್ಕೋಸ್ಕರ ಇವಾಗ ಚಂದ ಮಾಡಿ ಓದ್ಕೊಳ್ಳಿ. ಅದಾದ ನಂತರ ಎಕ್ಸಾಮ್ ಆದಮೇಲೆ ಊರಿಗೆ ಹೋಗೋರಿದ್ರೆ ಊರಿಗೆ ಹೋಗಿ, ಅಥವಾ ಸಿಕ್ಕಿರೋ ಡೇಸಲ್ಲಿ ಎಂಜಾಯ್ ಮಾಡಿ, ಆಯಿತಾ. ನೆಕ್ಸ್ಟ್ ಈವನ್ ಸೆಮ್ ಆಗುತ್ತೆ. ನೋಡ್ತಾ ಆಡ್ ಸೆಮ್ ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸು. ಮತ್ತು ಈವನ್ ಸೆಮ್ ತುಂಬ ಫಾಸ್ಟಾಗಿ ಹೋಗುತ್ತೆ, ಯಾಕಂದರೆ ಜಾಸ್ತಿ ಏನು ಹೇಳ್ತಾರೆ ಫೆಸ್ಟ್ಗಳಿರುತ್ತೆ ಕಾಲೇಜಲ್ಲಿ. ಸೊ ಈವನ್ ಸೆಮ್ ತುಂಬ ಫಾಸ್ಟಾಗಿ ಹೋಗುತ್ತೆ ಸ್ಟೂಡೆಂಟ್ಸು. ಸೊ ಇದು ಮಾಡ್ಕೊಳ್ಬೇಡಿ, ಬೇಗ ಇಂಜಿನಿಯರಿಂಗ್ ಬೇಗ ಮುಗಿದುಬಿಡುತ್ತೆ ಸ್ಟೂಡೆಂಟ್ಸು. ನೀವು 2 ಇಯರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಇಂಜಿನಿಯರಿಂಗ್ ಡನ್ ಆ್ಯಂಡ್ ಡಸ್ಟೆಡ್ ಅಷ್ಟೇ, ಅರ್ಥ ಆಯ್ತಾ. ಫಸ್ಟ್ 2 ಇಯರ್ಸ್ ಮಾತ್ರ. ಆಮೇಲೆ 5th 6th ಸೆಮ್ಮಲ್ಲಿ ನೀವು ಕ್ಲಾಸಿಗೆ ಹೋಗೋದು ಅಥವಾ ತುಂಬ ಕಡಿಮೆ ಇರುತ್ತೆ ಕ್ಲಾಸಸ್ಗಳು, ಮಧ್ಯೆ ಬಂಕ್ ಆಗ್ತೀರಾ ಅಥವಾ ಏನೋ ಮನ್ಸು ಬಂದಾಗ ಹೋಗ್ತೀರಾ, ಪಕ್ಕ ಇದು ಗೊತ್ತಾಯ್ತಾ. ಪ್ರತಿಯೊಬ್ಬರು ಇಂಜಿನಿಯರಿಂಗ್ ಲೈಫ್ ಹೀಗೆ ಇರುತ್ತೆ. ಸೊ ಫಸ್ಟ್ 2 ಇಯರ್ಸ್ ಮಾತ್ರ. ನೋಡ್ತಾ ಆಡ್ ಸೆಮ್ ಎಂಡ್ ಆಗ್ತಾ ಬಂತು, ಇನ್ನು ಒಂದು ಈವನ್ ಸೆಮ್ ಇದೆ, ಆದರೆ ಫಸ್ಟ್ ಇಯರ್ ಎಂಡ್ ಸ್ಟೂಡೆಂಟ್ಸ್. ಸೆಕೆಂಡ್ ಇಯರ್ ಹೋಗ್ತೀರಾ, ನೋಡ್ತಾ ಸೆಕೆಂಡ್ ಇಯರ್ ಎಂಡ್ ಆಗುತ್ತೆ. ಸೊ ದ್ಯಾಟ್ ಅಲ್ಲಿಗೆ ನಿಮ್ಮ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಎಂಡ್ ಅಂತ ಆಗುತ್ತೆ ಸ್ಟೂಡೆಂಟ್ಸ್, ನಂಗೆ ಗೊತ್ತಿದೆ ಇದು. ಸೊ ಫಸ್ಟ್ 2 ಇಯರ್ಸ್ ಮಾತ್ರ. ಸೊ ಪ್ಲೀಸ್ ಪುಟ್ ಯುವರ್ ಹಾರ್ಡ್ ವರ್ಕ್, ಸ್ವಲ್ಪ ಸ್ಕಿಲ್ಸನ್ನು ಡೆವಲಪ್ ಮಾಡಿ, ಎಕ್ಸಾಮ್ಸಿಗೆ ದಯವಿಟ್ಟು ಓದಿ, ಓಕೆ. ಈಗ ರಜೆಯಲ್ಲೂ ಕೂಡ ಆದಷ್ಟು ಎಲ್ಲಾದರೂ ಟೈಮ್ ಸಿಕ್ತರೆ ಆದಷ್ಟು ನಿಮ್ಗೆ ಯಾವುದಾದ್ರೂ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕಾದರೆ ಒಂದು 2 ಅವರ್ಸ್ ಮಾಡಿ ಸಾಕು. ನಾನು 24 ಗಂಟೆ ಓದ್ತಾ ಇರಿ ಅಂತ ಹೇಳೋದಿಲ್ಲ, 2 to 3 ಅವರ್ಸ್ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ದ್ಯಾಟ್ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ, ಓಕೆ. ಸೊ ನಾನು ಮೊದಲೇ ಹೇಳಿದ್ದೇನೆ, ನಾನು ಇನ್ನೊಂದು ಯೂಟ್ಯೂಬ್ ವೀಡಿಯೋ ಮಾಡ್ತೇನೆ, ಯೂಟ್ಯೂಬ್ ಚಾನಲನ್ನು ಮಾಡ್ತೇನೆ. ಅದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಜಾಬ್ಸ್, ಅದು ಫ್ರೆಷರ್ಸಿಗೆ, ನಿಮಗೆ ಇಂಟರ್ನ್ಶಿಪ್ಗೆ ಹೆಲ್ಪ್ ಆಗುತ್ತೆ ಫಾರ್ ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್. ಸೊ ದಯವಿಟ್ಟು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ, ಓಕೆ. ಸೊ ದಯವಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬಾಯ್.